ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡುತ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಿಮಗೆ ಅನುಕೂಲ ಆಗಲಿ ಅಂತ ಹಲವಾರು ವಿಡಿಯೋಸು, ಸರಳವಾಗಿರುವಂಥ ಪರಿಹಾರಗಳು, ತಂತ್ರಗಳಾಗಿರ್ಬೋದು, ಮಂತ್ರಗಳು ಪ್ರತಿಯೊಂದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಡಿಯೋಸ್ ಮುಖಾಂತರ ನಾವು ನೀಡ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅದೇ ರೀತಿ ನಿಮಗೆ ಹೆಲ್ಪ್ ಆಗುವಂತಹ, ನಿಮಗೆ ಉಪಯುಕ್ತವಾಗುವಂತಹ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಸಿಂಪಲ್ ಆಗಿ ರೆಮಿಡೀಸ್ನ ತಿಳಿಸೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಜೀವನದಲ್ಲಿ ನಾವು ಸಕ್ಸಸ್ನ ಕಾಣಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಯಾಕಂದರೆ ತುಂಬ ಜನ ಹೇಳ್ತಾ ಇರ್ತಾರೆ, ಏನು ಮಾಡಿದ್ರೂ ಸಕ್ಸಸ್ ಅನ್ನೋಂಥದ್ದಿಲ್ಲ, ಏಳಿಗೆ ಅನ್ನೋಂಥದ್ದಿಲ್ಲ, ನಾನು ಹಾಕ್ತಾ ಇರುವಂಥ ಶ್ರಮಕ್ಕೆ ಪ್ರತಿಫಲ ಅನ್ನೋಂಥದ್ದು ಸಿಗ್ತಾ ಇಲ್ಲ ಅಂತ. ನೇರವಾಗಿ ಕೇಳೋದಾದರೆ, ಜೀವನದಲ್ಲಿ ನಾನು ಸಕ್ಸಸ್ ಆಗಬೇಕು, ನಾನು ಯಾವ ಕೆಲಸ ಮಾಡ್ತೀನಿ ಅದರಲ್ಲೇ ಸಕ್ಸಸ್ ಆಗಬೇಕು, ಇಂಥದ್ದೇ ಅಂತ ಸ್ಪೆಸಿಫಿಕ್ಕಾಗಿ ನಾನು ಕೇಳ್ತಾಯಿಲ್ಲ. ಸೊ ಅಂಥ ಜನರಲ್ ರೆಮಿಡಿನ ಕೊಟ್ಟರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರ ಸಕ್ಸಸ್ನ ಕಾಣ್ಬೋದು ಅನ್ನೋ ಒಂದು ಉದ್ದೇಶವಾಗಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸಕ್ಸಸ್ ಅನ್ನೋ ಪದದ ಹಿಂದೆ ಶ್ರಮ ಇದೆ. ಈ ಸಕ್ಸಸ್ ಅನ್ನೋ ಪದದ ಹಿಂದೆ ಲಾಭ ನಷ್ಟಗಳು ಸಮವಾಗಿದ್ದಾವೆ. ಈ ಸಕ್ಸಸ್ ಅನ್ನೋ ಪದದ ಸುತ್ತಳತೆಯನ್ನು ತೆಗೆದು ನೋಡಿದಾಗ ತಾಳ್ಮೆ ಇದೆ, ಪ್ರೇಮ ಇದೆ, ವಿಶ್ವಾಸ ಇದೆ. ಇವೆಲ್ಲವನ್ನು ಕ್ರೋಢೀಕರಿಸಿ ಈ ಸಕ್ಸಸ್ ಅನ್ನೋದೇ ಬೇಕು ಅನ್ನೋದಾದರೆ ನೀವು ಮೂರನ್ನು ಪರಿಗಣಿಸಲೇಬೇಕು. ನಂಬರ್ 1ನೇದು, ನೀವು ಏನು ವಾಸ ಮಾಡ್ತಾ ಇರ್ತೀರೋ ವಾಸ ಮಾಡೋ ಮನೆ. 2ನೇದು ನಿಮ್ಮದು ಮ್ಯಾನ್ಯುವಲ್ ಜಾತಕ. 3 ಪ್ರಾರಬ್ಧ ಕರ್ಮ. ಈ ಮೂರನ್ನು ಕೂಡ ನೀವು ಸಂಶೋಧನೆ ಮಾಡಿಕೊಳ್ಳಲೇಬೇಕು. ಸಂಶೋಧನೆ ಮಾಡಿನೇ, ರಿಸರ್ಚ್ ನಡೆಸಿನೇ ಒಂದು ಹೆಜ್ಜೆ ಮುಂದಿಡಬೇಕು. ಆ ತರಹದ್ದೆಲ್ಲ ಮಾಡಿಕೊಂಡಿದ್ದೀವಿ ಗುರುಗಳೇ. ನಮಗೆ ಗೊತ್ತಿರೋ ಪ್ರಕಾರ ಎಲ್ಲವೂ ಮಾಡಿಕೊಂಡಿದ್ದು ಕೂಡ ಆಗಲಿಲ್ಲ ಅಂದರೆ ಹೇಗೆ ಅಂತಂದರೆ, ಈಗ ಯಾವುದೋ ಒಂದು 10 ಕಡೆ ಒಂದು ಕಾರನ್ನು ಗ್ಯಾರೇಜಲ್ಲಿ ರಿಪೇರಿ ಆಗಲಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಕಂಪ್ನಿ ಇರಲೇಬೇಕು. ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾನಲ್ಲ, ಅಲ್ಲಿಗೆ ಹೋದ್ರೆ ಅವ್ನು ರಿಪೇರಿ ಮಾಡಿಕೊಡ್ಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಥಿಂಗ್ಸ್ ನಾವು ರೆಡಿ ಇರಬೇಕು. ಒಟ್ಟಾರೆ ಅದು ರೆಡಿ ಆಗಲಿಕ್ಕೆ ನಾವು ಅದಕ್ಕೆ ಸಂಬಂಧಪಟ್ಟ ಖರ್ಚು ನಿಭಾಯಿಸ್ತೀವಿ ಅಂತಂದರೆ ಅವನು ಮಾಡಿಕೊಡ್ಲೇಬೇಕು. ಸೊ ಯಾವುದೇ ಒಂದು ಸಮಸ್ಯೆ ಆದರೂ ಅದಕ್ಕೆ ಸೊಲ್ಯೂಷನ್ ಅಂದರೆ ಇದ್ದೇ ಇರುತ್ತೆ. ಅದು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ, ಇದ್ದೇ ಇರುತ್ತೆ. ಅದಕ್ಕೆ ಈ ರಾಜಕೀಯದವರೆಲ್ಲ ಬಂದಾಗ ನಾವು 2 ರಾತ್ರಿ ಪುಟ ಇಡಬೇಕಾಗತ್ತೆ. ಒಂದು ವಸ್ತುವಿಗೆ 2 ರಾತ್ರಿ ಪುಟ ಇಡಬೇಕಾಗತ್ತೆ. ಅಂದರೆ ನಾವಲ್ಲಿ ಸಾವನ್ನು ಹೊತ್ತೆ ಇಡಬೇಕಾಗತ್ತೆ. ಅಂಥ ಪದಾರ್ಥ ಅದು. ಅವನಿಗೆ ಏಕಮಾತ್ರವಾಗಿ ಇಷ್ಟು ಕೊಟ್ಟು ಕಳಿಸ್ಕೊಡ್ಲಿಕ್ಕೆ ಮತ್ತೆ ಅವನಿಗೆ ಎದುರಿಲ್ಲ. ಏನು ಮಾಡೋದು ಎದುರಿಲ್ಲ, ಸಾಧ್ಯವೇ ಇಲ್ಲ. ಮತ್ತು ಅವನ ಜಯದ ಪತಾಕೆಯೇ ಆಪ್ಷನ್ನೇ ಇಲ್ಲ ಅವನಿಗೆ. ಅಂತಹದ್ದಿದೆ. ಅವೆಲ್ಲ ಮಾಡಬೇಕಾದ್ರೆ ಅದು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟವ್ರು ಇದ್ದು ಮಾಡೋವಂಥದ್ದು ಇರುತ್ತೆ. ರಿಪೇರಿ ಅಂತ ಬಂದಾಗ ಅವನು ಮಾಡೋವಂಥವ್ನು ಯಾವನೊಬ್ಬ ಇರ್ತಾನೆ, ಅದನ್ನು ಮಾಡಿಕೊಳ್ಬೇಕಾಗುತ್ತೆ. ಆದರೆ ಒಳಿತಿಗಾಗಿ ಇದು, ಕೆಟ್ಟದಂತಲ್ಲ. ಸಕ್ಸಸ್ ಅಂತ ನೀವು ಕೇಳ್ತಾ ಇದ್ದೀರಿ, ಇದಕ್ಕೇನು ಗೊತ್ತಾ? ಒಂದು ಸಣ್ಣ ಚೀಟಿನಲ್ಲಿ 10 ಟೈಮ್ಸ್ 1 1 1 ಬರೆಯೋದು. 10 ಬಾರಿ ನೀವು ಆ ಒಂದುಗಳನ್ನು ಬರೆದಿದ್ದೀರಿ. ಕರೆಕ್ಟಾಗಿ ಲೆಕ್ಕ ಮಾಡಿಕೊಂಡು ಅದರಲ್ಲಿ 10 ಗೋಧಿ ಕಾಳನ್ನು ಹಾಕಬೇಕು. ಲೆಕ್ಕ ಮಾಡಿಕೊಂಡು 1 ರೂಪಾಯಿ ನಾಣ್ಯವನ್ನು 10 ಹಾಕಬೇಕು. ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು, ಮಡಚಬೇಕು. ಒಂದು ಪೇಪರಲ್ಲಿ ಮಡಚಿರ್ತಕ್ಕಂಥದ್ದು. ಮತ್ತೆ ಪೇಪರಲ್ಲಿ ಏನು ಮಡಚಿದ್ರು ಇದನ್ನು ವಿಳೆದೆಲೆಯಲ್ಲಿ ಮತ್ತೆ ಮಡಚಬೇಕು. ಆ ವಿಳೆದೆಲೆಯಲ್ಲಿ ಏನು ಮಡಚಿದ್ರು ಅದನ್ನು ವಿಳೆದೆಲೆಯಲ್ಲಿ ಮಡಚಿದ ಆದಮೇಲೆ ಅರಳಿ ಎಲೆ ಮತ್ತೆ ಮಡಚಬೇಕು. ಈ ರೀತಿ ಮಡಚಿಬಿಟ್ಟು ಕೆಂಪು ದಾರದಲ್ಲಿ ಅದನ್ನು ಕಟ್ಟಬೇಕು. ಕೆಂಪು ದಾರದಲ್ಲಿ ಕಟ್ಟಿಬಿಟ್ಟು ನಮ್ಮ ಹತ್ರ 10 ಡೇಸ್ ಇಟ್ಕೋಬೇಕು. ಅದನ್ನು ಹೇಗೋ ನಿಮ್ಮ ಪಾಕೆಟಲ್ಲೂ ಹಾಗೂ ಇಟ್ಕೋಬೇಕು. ಇಟ್ಕೊಂಡು ಆದ ನಂತರ 10 ಡೇಸ್ ಆದ ಮೇಲೆ ಎಲ್ಲಿಯಾದರೂ ಕೂಡ ಹರಿಯೋ ನೀರಿಗೆ ಹಾಕಬೇಕು. ನೋಡಿ, ಇಲ್ಲಿ ಕೆರೆ ಕುಂಟೆ ಹಾಕ್ತಾರಲ್ಲ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದಕ್ಕೆಲ್ಲ ಮಾರ್ಕ್ಸ್ ಕಡಿಮೆ ಕೊಡುತ್ತೆ. ಇದನ್ನು ತೊಗೊಂಡೋಗಿ ನೀರು ಪೋರ್ಸಕ್ಕೆ ಹೋಗುತ್ತೆ ವಾಟ್ರಿಗೆ. ಇವನು ಹಾಕಿರ್ತಕ್ಕಂತಹದ್ದು ಈಗ ಶ್ರೀರಂಗಪಟ್ಟಣ ಹರಿಯೋ ನೀರಿದೆ, ಅಲ್ಲಿ ಹಾಕಿದೆ ಅಂದ್ಕೊಳ್ಳಿ, ಇದು ಬೇಗ ಪೋರ್ಸಲ್ಲಿ ಹೋಗ್ಬಿಡುತ್ತೆ. ಇದು 2 ರಿಂದ 3 ಕಿಲೋಮೀಟ್ರು ಇದು ಹೊರಟೆ ಅಂದ್ಕೊಳ್ಳಿ. ಅವನ 2 ಕಿಲೋಮೀಟ್ರ್ ಹೋದರೂ ಕೂಡ ಇಂದಿನ ಜನ್ಮಕ್ಕೆ 1 ಕಿಲೋಮೀಟ್ರ್ ಲೆಕ್ಕ ತಗೊಳ್ಳಿ, ಈ ಜನ್ಮಕ್ಕೆ 1 ಕಿಲೋಮೀಟ್ರ್ ತಗೊಳ್ಳಿ. ಪ್ರಾರಬ್ಧ ಕರ್ಮವನ್ನು ಕೂಡ ತೆಗೆದಾಕ್ತವನಿಗೆ. ಇನ್ನು ಅವನು ಏನು ಮುಟ್ಟಿದ್ರೂ ಕೂಡ, ಮಣ್ಣು ಮುಟ್ಟಿದ್ರೂ ಬಂಗಾರ ಆಗ್ತಕ್ಕಂಥದ್ದು ಈ ರೆಮಿಡಿ. ಇದು ಅತ್ಯಂತ ತಾಂತ್ರಿಕ ಪ್ರಯೋಗದಲ್ಲಿ ಮಾಡ್ತಕ್ಕಂತಹದ್ದು. ಇದು ಗುಪ್ತಾಂಜನದಲ್ಲೂ ಕೂಡ ಬರ್ತಕ್ಕಂಥದ್ದು. ಬಹಳ ಬಹಳ ಪ್ರಮುಖವಾಗಿರುವಂಥ ರೆಮಿಡಿ. ಇದನ್ನು ಮಾಡಿಕೊಂಡ್ರೆ ಶೀಘ್ರಗತಿಯ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ.
ಖಂಡಿತ ಗುರುಗಳೇ, ಒಂದು ಉತ್ತಮವಾಗಿರುವಂಥದ್ದು, ಬಹಳನೇ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಗೇನ್ ಸಿಂಪಲ್ ಆಗಿರುವಂಥದ್ದೇ ಕೊಡ್ತೀರಾ, ಯಾಕಂದರೆ ಮೊದಲೇ ಕಷ್ಟದಲ್ಲಿರ್ತಾರೆ, ಸಮಸ್ಯೆಲಿರ್ತಾರೆ, ಇನ್ನಷ್ಟು ಖರ್ಚು ಅನ್ನೋಂಥ ಮಾತೇ ಇಲ್ಲ. ನೀವು ಕೊಡುವಂಥ ರೆಮಿಡೀಸು ಅವ್ರ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ಇನ್ನು ₹1 10 ನಾಣ್ಯಗಳು ಬೇಕಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ವಸ್ತುಗಳು ಮನೆಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಭಾಳ ಅದ್ಭುತವಾಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಜೀವನದಲ್ಲಿ ಸಕ್ಸಸ್ ಯಾರಿಗೆ ತಾನೇ ಬೇಡ? ನೀವು ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.